Hello, in this video let us understand how to find sum of n natural numbers using for loop. You know that first ನಿಮಗೆ ಗೊತ್ತಿರೋದು n ಬೇಕು ನಮಗೆ ಒಂದು ಇಂಟೀಜರ್ ಇನ್ಪುಟ್ ಮಾಡಕ್ಕೆ enter an integer. Then ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಈಗ 1 ಇಂದ n ವರೆಗೂ ಆಡ್ ಆಗಬೇಕು. ಫಾರ್ ಲೂಪ್ ನೇಚರ್ ಗೊತ್ತು ನಿಮಗೆ ಇನಿಷಿಯಲೈಸೇಷನ್ ಫಸ್ಟ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಇನಿಷಿಯಲೈಸೇಷನ್ i ನ 1 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಅನ್ಕೊಳ್ಳೋಣ. ಫಸ್ಟ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಇಲ್ಲಿ ಕಂಡೀಷನ್ ಪಾರ್ಟ್ ಇದೆ ಸಿಂಟ್ಯಾಕ್ಸ್ ಪ್ರಕಾರ. ಹಾಗಾಗಿ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. Okay, according to syntax, here it is a condition part. So I have written condition I less than or equal to n till n ವರ್ಗು ಹೋಗ್ಬೇಕಲ್ಲ ಅದಕ್ಕೆ. If this condition true, it enters. See in this example, first I value is 1. So if your n value is 5, let us imagine 5. 1 is less than 5, true, then it is enters. So before that I have initialized 0. ನೋಡಿ ಫಸ್ಟ್ 1 ಅನ್ನೋದು ಯಾರ ಜೊತೆ ಆಡ್ ಆದ್ರೆ 1 ಇರುತ್ತೆ 0 ಜೊತೆ. ಅದಕ್ಕೆ ನಾನು ಸಮ್ 0 ತಗೊಂಡಿದ್ದೀನಿ. ಇಲ್ಲಿ ಹಿಂದಿನ ರಿಸಲ್ಟ್ ನೆಕ್ಸ್ಟ್ ನಂಬರ್ ಜೊತೆ ಆಡ್ ಆಗಬೇಕು. ಹಾಗಾಗಿ 0 ಪ್ಲಸ್ ಫಸ್ಟ್ ಟೈಮ್ ಐ ವ್ಯಾಲ್ಯೂ 1 ಇರುತ್ತಲ್ವಾ 0 ಪ್ಲಸ್ 1 1. ಆ 1 ಎಲ್ಲಿ ಸ್ಟೋರ್ ಆಗುತ್ತೆ ಸಮ್ ಅಲ್ಲಿ. ನಿಮಗೆ ಗೊತ್ತಿದ್ರ ವರ್ಕಿಂಗ್ ನೇಚರ್ ಏನಂತ ಮತ್ತೆ ಮಾಡಿಫಿಕೇಶನ್ ಪಾರ್ಟಿಗೆ ಹೋಗುತ್ತೆ. ಅಂದ್ರೆ ಐ ಪ್ಲಸ್ ಪ್ಲಸ್ ಐ ಎಷ್ಟಾಯ್ತು ಈಗ 2 ಆಯ್ತು. 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಎಸ್ ಟ್ರೂ ಒಳಗಡೆ ಬರ್ತೀರಾ. ಲಾಸ್ಟ್ ಟೈಮ್ ಸಮ್ಮಲ್ಲಿ ಎಷ್ಟಿತ್ತು 1 ಇತ್ತು. 1 ಪ್ಲಸ್ 2 3. ಆ 3 ಸಮ್ಮಲ್ಲಿ ಸ್ಟೋರ್ ಆಯ್ತು. ಮತ್ತೆ ಐ ಇನ್ಕ್ರಿಮೆಂಟ್ ಐ 3 ಆಯ್ತು. ಈಗ 3 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ. ಇಲ್ಲಿ 3 ಇತ್ತು. 3 ಪ್ಲಸ್ 3 6 ಆಯ್ತು. ಈ ತರ ರಿಪೀಟ್ ಆಗುತ್ತೆ ನಿಮಗೆ ಎಲ್ಲಿವರೆಗೂ ವೆನ್ ಐ ಬಿಕಮ್ 6 ಆದ ತಕ್ಷಣನೇ 6 ಲೆಸ್ ದೆನ್ ಆರ್ ಈಕ್ವಲ್ ಟು 6 5 ಯಾಕಂದ್ರೆ ಎನ್ ವ್ಯಾಲ್ಯೂ 5 ತಗೊಂಡಿದ್ದೀನಿ. 6 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಫಾಲ್ಸ್. ಅವಾಗ ಹೊರಗೆ ಬರುತ್ತೆ ಲೂಪಿಂದ. Then I'm displaying the result. Let me execute this. Okay. I'll take n value 4. The first sum of 10 natural numbers, it's showing wrong. Just a minute, I'll check. Enter an integer. I'll rename the file. One second. For loop ಅಂತ ಕೊಡ್ತೀನಿ. For loop dot c. Okay. Let me execute. Enter an integer 3. Okay. Let me check. Oh. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡಿ ಇಲ್ಲಿ ಸಮ್ ಅಂತ ಫಸ್ಟ್ ಕೊಟ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಇದು ಕೊಡ್ಬೇಕಲ್ಲ ಪರ್ಸೆಂಟೇಜ್ ಡಿ ಅಂದ್ರೆ ಎನ್ ಅಲ್ವಾ ಎನ್ ಕಮ ಸಮ್ ಕೊಡ್ಬೇಕಿತ್ತು ನಾನು. ಹಾಗಾಗಿ ತಪ್ಪಾಗಿದೆ ಅದು. ಎಂಟರ್ ಅನ್ ಇಂಟಿಜರ್ 4. ಒಂದು ಸೆಕೆಂಡ್. Sum of 3 natural numbers is 6. So hope you understood this program. ಸೊ ನೀವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಮಾಡಬೇಕು. ಓಕೆ, ಥ್ಯಾಂಕ್ ಯು.